ಹ್ಮ್ ಈ ಕೋಳಿ ಕುರಿ ಸಾಕ್ಬೇಕು ಅಂತ ಆಸಕ್ತಿ ಜಾಸ್ತಿ ಇದೆ ಇವಾಗ. ಹಾ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಬಂದು ಸರ್ ಸಣ್ಣ ಪ್ರಮಾಣದಲ್ಲಿ ಒಂದ್ 10 ಕಡೆ ಸರ್ ವಿಸಿಟ್ ಮಾಡ್ಬೇಕು. ಕೆಲವ್ರು ಮಾಡ್ಯವ್ರಲ್ಲ ಫಾರಮ್ಗಳೆಲ್ಲ ಬೆಂಗಳೂರಿಂದ ಬಂದು ಹಳ್ಳಿನಲ್ಲಿ ಮಾಡಿರೋರು ಲಕ್ಷಗಟ್ಲೆ ಬಂಡವಾಳ ಹಾಕ್ಬಿಟ್ಟವ್ರೆ ಸರ್. ಏನೋ ಉರುಪನ್ಯಾಗ ಬಂದ್ಬಿಡ್ತಾರೆ ಯುವಕರು, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ. ಲಾಸ್ಟಿಗೆ ಸರ್ ಇಲ್ಲೆಲ್ಲ ಬಿಟ್ಬಿಟ್ಟು ನೆಟ್ಗೋಗ್ಯವ್ರೆ. ಅದಕ್ಕೆ ಬಾಡಿಗೆನೂ ಸಿಗಲ್ಲ, ದುಡ್ಡಿಗೆ ಬಡ್ಡಿನೂ ಇಲ್ಲ. ಬಂದು ಸರ್ ಸ್ವಂತ ಜಮೀನು ಇರೋರು ಸಣ್ಣ ಪ್ರಮಾಣದಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಸಾಕು ಸರ್. ಅದನ್ನ ಮಾಡ್ತಾ ಮಾಡ್ತಾ ಅವರಿಗೆ ಅನುಭವ ಬಂದ್ಬಿಡ್ತದೆ. ಆಮೇಲೆ ಸರ್ ಅವರು ದೊಡ್ಡ ಪ್ರಮಾಣದಲ್ಲಿ ಬೇಕಾದ್ರೆ ಮಾಡ್ಬೋದು. ಮೇಯ್ನು ಸರ್ ಇದು ಸ್ವಂತ ಮನೆಯವರು ಯಾರನ ಕೆಲಸದವ್ರು ಒಬ್ರು ಯಾರನ ನೋಡ್ಕೊಂಡವ್ರು ಇರಬೇಕು ಸರ್. ನಾನು ಆಳಿಕ್ ಮಾಡಿಸ್ತೀನಿ ಅನ್ನೋದು ಸುಳ್ಳವೆಲ್ಲ. ಅವನಿಗೇನೇನೆ 20,000 25,000 ಹೊಲ್ಟೋತದೆ ಏನು ಸ್ಯಾಲ್ರಿ, ಬರೋ ಲಾಭ ಪೂರ್ತಿ ಅವ್ರಿಗೆ ಹೊಲ್ಟೋತದೆ. ಇವ್ರಿಗೆ ಏನು ಉಳಿಯಲ್ಲ ಅವಾಗ. ನಾವೇ ನಿಂತು ಮಾಡ್ಬೇಕು. ಆ? ನಾವೇ ನಿಂತು ಮಾಡ್ಬೇಕು. ಮನೆಯವ್ರು ಯಾರನ ಒಬ್ರು ಇರ್ಬೇಕು ಸರ್. ಇದು ಸ್ಪಾಟ್ ಅಲ್ಲಿ ಒಬ್ರು ಯಾರನ ಒಬ್ರು ಇರ್ಬೇಕು. ಈಗ ವಾರಕ್ಕೆ ವಾರದ 2 ದಿವಸ ಬರ್ತೀನಿ ಇರ್ತೀನಿ, ಬಂದಿರ್ತೀನಿ, ಇಲ್ಲಿ 3 ದಿವಸ ಇರ್ತೀನಿ. ಹಂಗಾಗಲ್ಲ ಸರ್. 24x7 ಅದನ್ನ ನೋಡ್ಕೊಂಡ್ರೇನೆ ಸರ್. ನಾನು ಯಾರನ ಮನೆಗೊಬ್ರು ಮಾಡೋರಿದ್ದು ಅವ್ರು ವಾರಕ್ಕೆ 15 ದಿನಕ್ಕೆ ಬಂದ್ರೆ ಸರೋತದೆ. ಬಟ್ ನಾನು ಇಲ್ಲಿ ಮಾಡ್ಬಿಟ್ಟು ನಾನು CC ಕ್ಯಾಮ್ರಾ ಹಾಕಿ ನಾನು ಬೆಂಗಳೂರಾಗ ಇರ್ತೀನಿ ಅನ್ನೋದು ಅವೆಲ್ಲ ಸುಳ್ಳು ಸರ್. ಅದ್ ಮಾಡೋದ್ಕಿಂತ ಸುಮ್ನೆ ಇದ್ಬಿಡೋದು ಒಳ್ಳೇದು. ಇಲ್ಲೆಲ್ಲ 10 ಲಕ್ಷ 20 ಲಕ್ಷ ಸರ್. ಒಬ್ರು ಯಲಂಕದವ್ರು 35 ಲಕ್ಷ ಇದನ್ನ ಖರ್ಚು ಮಾಡ್ಯವ್ರೆ ಕುರಿ ಸಾಕಕ್ಕೆ. ಶೆಡ್ಡಿಗೆನೆ 35 ಲಕ್ಷ ಖರ್ಚು ಮಾಡಿ 35 ಲಕ್ಷ ಸರ್. ಇದು ಕುರಿಗೆಲ್ಲ ಬಂಡವಾಳ ಹಾಕಿ 1 ರೂಪಾಯಿ ಲಾಭ ಸಿಗ್ಲಿಲ್ಲ ಸರ್. ಅವರು ಇನ್ನೂ ಕುರಿ ತಂದಿದ್ದ ದುಡ್ಡು ಕೈಯಿಂದನೇ ಹೋಯ್ತು. ಆಮೇಲೆ 35 ಲಕ್ಷ ರೂಪಾಯಿ ಶೆಡ್ ಮಾತ್ರ ಹಂಗೆ ಐತೆ. ಅದು ಸೆಕೆಂಡ್ ಸಿಕ್ ಕೊಟ್ರು ಸರ್ 5 ಲಕ್ಷ ಕೊಡಲ್ಲ ಇವಾಗ. ಅದಕ್ಕೆ ಏನ್ ಮಾಡ್ತಾರೆ ಇವಾಗ ಸರ್? ಹಂಗೆ ಬಿದ್ದೈತದು ಸುಮಾರವೇ. ಈಗ ನಮ್ಮೂರ ಹತ್ರನೇನೆ ಬಳಗೆರೆ ತವೇನೆ ಒಂದ್ 5 ಶೆಡ್ ಅಂತವು ಖಾಲಿ ಬಿದ್ದವೆ. ಕುರಿ ಮೇಕೆ ಕೋಳಿ ಮಾಡೋ ಇರೋರು ಎಲ್ಲ ಸರ್ ಫೇಲ್ ಆಗಿರೋದೇನೆ. ಸಣ್ಣ ಪ್ರಮಾಣದಲ್ಲಿ ಮನೆಯವ್ರು ಯಾರನ್ನ ಮೇಯ್ನ್ ನೋಡ್ಕೊಂಡವ್ರು ಇರ್ಬೇಕು ಸರ್. ನೋಡ್ಕೊಂಡವ್ರು ಇದ್ದು ತೋಟಕ್ಕೆ ಗೊಬ್ಬರ ಆಗ್ತದೆ, ದುಡ್ಡು ಬರ್ತದೆ, ಮಾಡ್ಬೋದು ಅಷ್ಟೇನೆ. 1-2 ಹಸು ಸಾಕೊಂಡು. ಬಟ್ ಇದ್ರಾಗೇನೇನೆ ನಾನು ಲಾಭ ದುಡಿತೀನಿ, ಲಾಭ ನೋಡ್ತೀನಿ ಅನ್ನೋದಂತೂ ಸುಳ್ಳು. ಪ್ರೀತಿಸ್ಬೇಕು ಅಂತ ನೀವ್ ಹೇಳ್ತಾ ಇರೋದು? ಹೌದೌದು, ಪ್ರೀತಿಸ್ಬೇಕು. 24x7 ಒಬ್ಬ ನೋಡ್ಕೊಬೇಕು. ಮತ್ತೆ ಸರ್ ಇದು ನಾಯಿ ಬೆಕ್ಕು ಇವೆಲ್ಲ ಬಹಳ ತೊಂದರೆ ಕೊಡ್ತವೆ ಸರ್. ಕಾಗೆ ಗರುಡ. ಅದಕ್ಕೇನೆ ಸರ್ ಇದನ್ನ ನಾವು ಎಲ್ಲೂನು ಓಪನ್ ಇಲ್ದಂಗೆ ಕೋಳಿಗೆ ಈ ತರ ಬಹಳ ಸೆಕ್ಯೂರಿಟಿ ಮಾಡಿರೋದು ನಾವು ಕೋಳಿಗೆ. ಸರ್ ಇವಾಗ ಇದು ಕೆಲವೊಬ್ರ ಹತ್ರ ಕೋಳಿ ಸಾಕ್ಬೇಕು ಅಂತ ಇಷ್ಟ ಇರುತ್ತೆ. ಈ ಮೆಸ್ಸಲ್ಲಿ ಹಾಕೋಷ್ಟು ದುಡ್ಡಿರಲ್ಲ, ಅವ್ರ ಹತ್ರ ಬಂಡವಾಳ ಇರಲ್ಲ. ಅವ್ರು ಆ ತರ ಮಾಡ್ಬೋದು ಸರ್. ಮೆಸ್ ಹಾಕ್ಲೇಬೇಕು ಸರ್. ಕಡಿಮೆ ಬೆಲೆದ ಮೆಸ್ ಹಾಕ್ಲೇಬೇಕು. ಮೇಲ್ಗಡೆಗೆ ಸರ್ ಇದು ಆ ಮೇಲ್ಗಡೆಯಿಂದನ ಸರ್ ಇದು ಕಾಗೆ ಮತ್ತೆ ಇದು ಗರುಡ, ಆಮೇಲೆ ಸರ್ ಕಾಡ್ಬೇಕು ಇವೆಲ್ಲ ಒಳಗಡೆಗೆ ಬಂದ್ಬಿಡ್ತವೆ ಸರ್. ಒಳಗಡೆಗೆ ಬಂದ್ಬಿಟ್ರೆ ಕೋಳಿಗೂನು ಅವಕ್ಕೆಲ್ಲ ಬಹಳ ವೈರಿ. ಆಮೇಲೆ ಕವರ್ ಈ ತರ ಇರ್ಬೇಕು ಸರ್. ನಾವು ಬೈಲಲ್ಲಿ ಸಾಕಿದ್ದಾಗ ಒಂದು 50 ಕೋಳಿ ಸರ್ ಆಚೆಗೆ ಆರೋಯ್ಬಿಡವು. ಹಿಂದೆ ಸುತ್ತಲೂ ನಾಯಿ 24 ಗಂಟೆ ವಾಚ್ ಮಾಡ್ತಿರ್ತವೆ, ತಿಂದು ಬಿಡ್ತವೆ ಎಲ್ಲ. ಬಹಳ ಬಂದೋಬಸ್ತಾಗಿ ಮಾಡ್ಬೇಕು. ನೀವ್ ಹೇಳಿದ ಪ್ರಕಾರ 15-20 ಅಡಿ ಎತ್ತರಕ್ಕಾಗಿ ಇರ್ಬೇಕು ಸರ್. ಇದು ಸರ್ 15 ಅಡಿ ಇರೋದು ಬಹಳ ಒಳ್ಳೇದು. ಗಾಳಿ ಚೆನ್ನಾಗಿ ಬರ್ತದೆ, ಬೆಳಕು ಬರ್ತದೆ. ಅಂದ್ರೆ ಓಪನ್ ಅಲ್ಲಿ ಮೇಯಿಸ್ತೀನಿ ಅಂತ 15 ಅಡಿ. ಹೌದೌದು, 15 ಅಡಿ ಕವರ್ ಇದ್ಬಿಟ್ರೆ ಬಹಳ ಒಳ್ಳೇದು ಸರ್. ನಿಶ್ಚಿಂತವಾಗಿ ಹೌದೌದೌದೌದು 4 ಗಡೆನೂ ಕವರ್ ಬರಲ್ಲ. 1 2 3 4 5 ಭೂಮಿ ಒಂದ್ ಬಿಟ್ಟು ಪೂರ್ತಿ ಕವರ್ ಈ ತರ ಇದ್ರೆ ಬಹಳ ಒಳ್ಳೇದು ಸರ್. ಓಪನ್ ಆಗಿರುತ್ತೆ, ಗಾಳಿ ಬೆಳಕುನು ಬರ್ತದೆ, ಸೂರ್ಯನ ಬೆಳಕು ಚೆನ್ನಾಗಿರ್ತದೆ, ಗಾಳಿ. ಆಮೇಲೆ ಕೋಳಿಗಳು ಸರ್ ಹೆಲ್ತಿ ಆಗಿರ್ತವೆ. ಮಾಡ್ಬೋದು. ತೋಟದಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು ಸರ್. ರೈತರು ತೋಟದಲ್ಲೇ ಮನೆ ಕಟ್ಕೊಂಡಿರ್ತಾರಲ್ಲ ಅವರೆಲ್ಲ ಮಾಡಿ ಸಕ್ಸಸ್ ಆಗ್ಯಾವ್ರ. ಅವರೆಲ್ಲ ಸಣ್ಣ ಪ್ರಮಾಣದಲ್ಲಿ 10-15 ವರ್ಷದಿಂದನೂ ಸರ್ ಕೋಳಿಗಳು ಸಾಕ್ತಾರೆ. ಸಣ್ಣ ಪ್ರಮಾಣ ಅಂತಂದ್ರೆ 200 300 500 ಒಳಗಡೆನೆ ಸರ್. 500 ಒಳಗಡೆನೆ. ಅದಕ್ಕಿಂತ ಮೇಲೆ ಸಾಕ್ರೆ ಕೈ ಸುಟ್ಕೋಬೇಕಾಗುತ್ತೆ. ಅದೇ ಸರ್. ಇದು ತೋಟದಲ್ಲಿ ಸಾಕಿ ವೇಸ್ಟ್ ಫುಡ್ ಹಾಕ್ಬೇಕು. ಒಂದ್ ಗಾಡಿ ಹಾಕ್ಯಂಡು ಮಾರ್ಕೆಟ್ಗೆ ಹೋಗ್ಬೇಕು. ಪ್ರತಿದಿನನೂ ವೇಸ್ಟ್ ಸರ್ಕಾರಿ ಸಿಗ್ತದೆ ಮಾರ್ಕೆಟಲ್ಲಿ. ಆಮೇಲೆ ಸರ್ ಇದು ತರಕಾರಿ ಹೆಚ್ಚಕ್ಕೇನೆ ಮಿಷಿನ್ಗಳು ಬಂದವೆ, ಪೌಡ್ರು ಎಲ್ಲ ಮಾಡ್ಬೋದು. ಅವನ್ ತಂದು ಹಾಕಿಬಿಟ್ರೆ ಸರ್ ಅದಕ್ಕೇನು1 ರೂಪಾಯಿ ತಗೊಳಲ್ಲ ತರಕಾರಿಗೆ. ಫ್ರೀಯಾಗಿ ಕೊಡ್ತಾರೆ. ಯಾವ ಮಾರ್ಕೆಟ್ಗೆ ಹೋದ್ರು ವೇಸ್ಟ್ ಕೊಡ್ತಾರೆ, ಹಣ್ಣಂಗಡಿಗೆ ಹೋದ್ರೆ ವೇಸ್ಟ್ ಕೊಡ್ತಾರೆ. ಆಮೇಲೆ ಸರ್ ಹೋಟ್ಲಿಗೆ ಹೋದ್ರೆ ಹೋಟ್ಲು ವೇಸ್ಟ್ ಕೊಡ್ತಾರೆ, ಮನೆ ವೇಸ್ಟ್. ಈ ತರ ವೇಸ್ಟ್ ಹಾಕಿ ಸಾಕಿರೆ ಸರ್ ಅವಾಗ ಲಾಭ ಸಿಗ್ತದೆ. 500 ಸಾಕಿರೆ. ನಾನು ಫೀಲ್ಡ್ ಇದು ಫ್ರೀ ಸ್ಟಾರ್ಟ್ರು ಫೀಲ್ಡ್ ಸುಗುಣ ಫೀಲ್ಡ್ ಹಾಕಿ ಸಾಕ್ತೀನಿ ಅಂದ್ರೆ ಸರ್ 1 ರೂಪಾಯಿ ಉಳಿಯಲ್ಲ.
ಟೇಸ್ಟ್ ಬರಲ್ಲ ಅನ್ಸುತ್ತಲ್ಲ. ಟೇಸ್ಟೂ ಬರಲ್ಲ, ರುಚಿನೂ ಬರಲ್ಲ. 3 ಜನ ಫೋನ್ ಮಾಡ್ಯಾವ್ರೆ ಪಿಳ್ಳೆ ಬೇಕು ಅಂತ, ಯಾರಿಗೂ ಕೊಡಕ್ ಆಗ್ಲೇ ಇಲ್ಲ ನಾನು ಪಿಳ್ಳೆನ. ಮತ್ತೆ ಸರ್ ಕೋಳಿಗಳು ಸರ್ 2-3 ತಾಂಡೋದವರು 5-10 ತಾಂಡೋಗಿ ಕುಯ್ಕೊಂಡ್ ತಿಂದು ಈಗ್ಲೂನು ಥ್ಯಾಂಕ್ಸ್ ಹೇಳ್ತಾರೆ, ತುಂಬಾ ಚೆನ್ನಾಗಿದ್ದು ಇದು ಬರ್ತೀವಿ ಅಂತಾರೆ. 100 ಜನ ಫೋನ್ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಇಲ್ಲ, ಸಿಗಲ್ಲ ಅಂತ ಹೇಳ್ಬಿಡ್ತೀನಿ. ಮಾಡ್ಬೋದಲ್ಲ ಸರ್, ಆಕ್ಚುಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ನೀವು ಇಲ್ಲಿ ಆಕ್ಚುಲಿ ಎಲ್ಲ ಬಿಟ್ಟು ಮಾಡ್ಬೋದಲ್ಲ. ತೋಟದಲ್ಲಿ ಮಾಡ್ಬೋದು ಸರ್, ತೋಟದಲ್ಲಿ ಒಂದ್ 500 ಸಾಕ್ಬೇಕು ಅಂತ ಇದ್ದೀವಿ. ಈ ತರ ಮಾಡಿಬಿಟ್ಟು ಸರ್ ಸಾಕ್ಬೇಕು. ಇವಾಗ ತೋಟದಲ್ಲಿ ಒಳ್ಳೆ ನೀರ್ ಐತೆ, ಮೇವ್ ಐತೆ, ಮಾಡ್ತೀವಿ ಸರ್. ಅಲ್ಲಿ ಬೆಂಗಳೂರಲ್ಲಿ ಸರ್ ಒಳ್ಳೆ ಡಿಮ್ಯಾಂಡ್ ಇದೆ. ಒಳ್ಳೆ ಡಿಮ್ಯಾಂಡ್ ಐತೆ, ಒಳ್ಳೆ ಡಿಮ್ಯಾಂಡ್ ಸರ್. 800 ರೂಪಾಯಿ ಕಣ್ಣು ಮುಚ್ಕೊಂಡ್ ಕೊಡ್ತಾರೆ. ನಮ್ ಕೋಳಿನ ಅಡ್ರೆಸ್ ಪ್ರೂಫ್ ಕೊಟ್ಬಿಟ್ಟು ಹಿಂಗ್ ಕೊಟ್ಬಿಟ್ರೆ ಕೋಳಿನ 800 ರೂಪಾಯಿ ಕಣ್ಣು ಮುಚ್ಕೊಂಡ್ ಕೊಡ್ತಾರೆ. ಅಷ್ಟು ರುಚಿ ಇರ್ತದೆ ಇದು. ಅದೇ ಸರ್ ನೀವೇನ್ ಹೇಳಿದ್ ಇವಾಗ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡೋರು 1 ಲಕ್ಷದ ಒಳಗಡೆ ಅಷ್ಟೇ ಸರ್. 1 ಲಕ್ಷದ ಒಳಗಡೆ 250 ಕೋಳಿ ಒಳಗಡೆ ಅಷ್ಟೇ ಅನುಭವ ಬಂದ್ಬಿಡ್ತದ ಅವ್ರಿಗೆ ಸರ್. 1 ವರ್ಷ ಸಾಕವಷ್ಟೊತ್ತಿಗೆ ಅವರೇ ಡಾಕ್ಟರ್ ಆಗೋತಾರೆ. 1 ವರ್ಷ. ಸರ್ ಅನುಭವ ಮುಖ್ಯ. ಮೊದ್ಲಿಂದಾನು ನಮ್ಮ ಮನೆಗೆ 40-50 ವರ್ಷದಿಂದ ಕೋಳಿ ಸಾಕೋರು. ಅದೇ ಸರ್ 10, 5, 20 ಮನೆ ಬಾಕ್ಲಗೇನೆ. ಅವಾಗೆಲ್ಲ ಸಗಣಿ ನೆಲ ಅಲ್ವಾ, ಇದು ಕಸರೆ ಮಾಡಿದ್ರು ಗೊತ್ತಾತಿರ್ಲಿಲ್ಲ. ಇವಾಗ ನಾಗರಿಕತೆ ಬದಲಾವಣೆ ಆದಂಗೆಲ್ಲ ಟೈಲ್ಸ್ ಮಾರ್ಬಲ್ಸ್ ಬಂದ್ಬಿಡ್ತು, ಅಲ್ಲಿ 1 ಕೋಳಿನೂ ಸಾಕಾಗಲ್ಲ.